ಗೈಸ್ ನಾವಿವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಿದ್ದೇವೆ. ಅಲ್ಲಿ ಎಂತ ಇರುದು ತಂಬಿಳ. ಹಾಗೆ ನಾವೀಗ ಹೋಗ್ತಿದ್ದೇವೆ ಅಲ್ಲಿ ಊಟಕ್ಕೆ ಅಂತ. ಕಾರ್ ಡ್ರೈವಿಂಗ್ ಬ್ಲಾಗ್. ಇದು ನನ್ನ ಫ್ರೆಂಡ್ ಕೊಟ್ಟದ್ದು, ನನಗೆ ಗಿಫ್ಟ್ ಕೊಟ್ಟದ್ದು ಅವಳಿಗೆ. ಕಾರ್ ಡ್ರೈವ್ ಮಾಡ್ಲಿಕ್ಕೆ ಯಾರು ಬ್ಲಾಗ್ ಮಾಡಿ ಅಂತ ಹೇಳ್ತಿದ್ರಿ. ನಾವು ಸುಮ್ಮನೆ ಹೊತ್ತಾಗ್ತದೆ ಅದೆಲ್ಲ ಬೇಡ, ನಂಗೆ ಪುರ್ಸೋದಿಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಮಾಡಿಕೊಂಡು ಕೂರ್ಲಿಕ್ಕೆ. ಈಗ ಹೋಗುದು ಯಾವಾಗಾದ್ರೂ ಮಾಡುವ, ಇನ್ನೊಂದ್ಸಲ ಮಾಡ್ತೇವೆ. ಮತ್ತೆ ಕಾರ್ ಡ್ರೈವಿಂಗ್ ಅದನ್ನೆಲ್ಲ ಬ್ಲಾಗಲ್ಲಿ ಕಳಿಸೋದಿಲ್ಲ ನಾವು. ನೀವು ಡ್ರೈವಿಂಗ್ ಕ್ಲಾಸಿಗೆ ಸೇರಿ ಆಯ್ತಾ. ನಮ್ಮ ಶಾಲೆಯಲ್ಲಿ ವಿವೇಕ ಜಯಂತಿ, ಹಾಗೆ ನಾನು ಹೋಗ್ತಾ ಇದ್ದೇನೆ ವಿವೇಕ ಜಯಂತಿಗೆ. ನಮ್ಮ ಸ್ಕೂಲಲ್ಲ, ನಮಗೆ 10th ನವರಿಗೆ BC ಅಲ್ಲಿ, ಅಕ್ಕನವರ ಕಾಲೇಜಲ್ಲಿ. ಸೊ ಹಾಗಾಗಿ ನನ್ನ ಕಾಲೇಜ್ ಅವತ್ತಿದ್ದು ಎಕ್ಸ್ ಕಾಲೇಜ್. ಇಷ್ಟು ದಿವಸ ವೆಜ್ ತಿಂದು ಗೈಸ್ ನಾನ್ ವೆಜ್ ತಿನ್ನಲಿಕ್ಕೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಇಷ್ಟ ಆಗ್ತಿಲ್ಲ. ಒಂಥರ ಅನ್ನಿಸ್ತದೆ, ಮುಖ ಸೆಟ್ಟಿದೆ ಇಷ್ಟ ಆಗುದಿಲ್ಲ ಅಂತ, ಮುಖಕ್ಕೆ ಹೊಡೆದಾಗಿದೆ ಅಂತ ಅರ್ಥ ಗೈಸ್. ಮತ್ತೆ ಅದಕ್ಕೆ ಕಮೆಂಟ್ ಹಾಕಿದ್ದಿಂತ ಅದಕ್ಕೆ ಅದಕ್ಕೆ ನಾನು ಇನ್ಫಾರ್ಮೇಶನ್ ಬಂದು ಕೊಡ್ತು. ಸೊ ಗೈಸ್ ಇವತ್ತು ನಾನು ನಿಮಗೆ ಒಂದು ಲಿಪ್ ಬಾಮ್ ರಿವ್ಯೂ ಕೊಡ್ತೇನೆ. ಸೊ ಇದು ವಿಶ್ಕೇರ್ ಅವರದ್ದು SPF PA++, ಇದು 50 SPF 50 PA+++. ಸೊ ಅದು ಇದರ ಸೆಕೆಂಡ್ ಗೈಸ್. ಫಸ್ಟ್ ಇದು ಕಾಣೆ ಮಾಡ್ಕೊಂಡಿದ್ದೆ, ಥಿಯೇಟರಲ್ಲಿ ಹೋಗಿ ಅಲ್ಲೇ ಬಾಕಿ ಮಾಡಿ ಬಂದಿದ್ದೆ. ಇದು ತುಂಬ ಒಳ್ಳೇದಾಗ್ತದೆ ಗೈಸ್, ತುಂಬ ಒಳ್ಳೇದುಂಟು. ಟಿಂಟೆಡ್ ಲಿಪ್ ಬಾಮ್ ಇದು. ಸೊ ಇದು ಸನ್ನಿಂದನೂ ಪ್ರೊಟೆಕ್ಟ್ ಮಾಡ್ತದೆ ಆ್ಯಂಡ್ ನಮ್ಮ ಲಿಪ್ಸಿಗೆ ಕೂಡ ಒಂದು ಕಲರನ್ನು. ಸಾಕು, ಚಂದ ಉಂಟು. ಸ್ವಲ್ಪ ಬೆಳಕಿಗೆ ಬಾ, ಕಾಣುದೇ ಇಲ್ಲ. ಬೆಳಕಲ್ಲಿ ಉಂಟು, ನಾನೇ ಬೆಳಕಲ್ಲಿದ್ದೇನೆ. ಸೊ ನಿಮಗೆ ಬೇಕಿದ್ರೆ ಆರ್ಡರ್ ಮಾಡಿಕೊಳ್ಳಿ, ಟ್ಯಾಗ್ ಮಾಡಿ ಇಡ್ತೇವೆ. ನಿಮಗೆ ಬೇಕಿದ್ರೆ ನಾನು ಟ್ಯಾಗ್ ಮಾಡಿ ಇರ್ತೇನೆ, ಅಲ್ಲಿ ಹೋಗಿ ಪರ್ಚೇಸ್. ಬಾಯ್. 20 ಜನವರಿದು ಫೋಟೋ ಕಳ್ಸ ಆಯ್ತಾ? ಬಾಯ್ 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 ಬಾಯ್. ಅದು ಅವ್ರನ್ನೆಲ್ಲ ಕಾಣತಿದ್ರೆ ಎಂತ ಆಗುದಿಲ್ಲ, ನಾ ಕಂಡ್ರೆ ಸಾಕು. ಗೈಸ್ ನಮ್ಮನ್ನು ಜಸ್ವಿಟ್ ಅವರು ಇಲ್ಲಿ ಮುಟ್ಟ ಕರ್ಕೊಂಡು ಬಂದು ಫಾರಂ ಮಾಲ್ ಬಂದು ಕ್ಲೋಸ್ ಆಗಿದೆ. ಬಟ್ ನಮಗೆ ಈಗ ಆದ್ರೆ ಇವಳು ನಮ್ಮನ್ನು ನಡ್ಕೊಂಡೇ ಕರ್ಕೊಂಡು ಬಂದು ಇಲ್ಲಿ ತನಕ. ಒಳ್ಳೆ ಬಸ್ಸಲ್ಲಿ ಹೋಗುದು. ವಾಕೆಥಾನ್ ಮಾಡಿದ್ದ ಬೆಳಿಗ್ಗೆ. ಯಾರು ವಾಕೆಥಾನ್ ಮಾಡಿದ್ದಾರೆ ನಾವು ಬೆಳಿಗ್ಗೆ. ಗೈಸ್ ಬೆಳಿಗ್ಗೆ ಎಂತ ಸಹ ತಿನ್ಲಿಲ್ಲ, ಹಸಿವಲ್ಲಿ ಸಾಯ್ತಾ ಉಂಟು. ಹೌದು, ಒಂದು ಕಪ್ ಟೀ ಮಾತ್ರ ನಾವು ಕೊಡ್ತೇವೆ. ಅದು ಉಪವಾಸ. ಎಲ್ಲಿಗೆ ಹೋಗುದು ಹತ್ರ ಗೊತ್ತಿಲ್ಲ. ಊರಿಡಿಕ ಸುತ್ತಿಕೊಂಡು ಬಂದು ನಾವು ಬಂದದೀಗ ಅಲೋಶಿಯಸ್ನ ಕ್ಯಾಂಟೀನ್ಗೆ ಊಟ ಮಾಡ್ಲಿಕ್ಕೆ. ಹೌದು, ಊಟ ಅಲ್ಲ, ಬೆಳಿಗ್ಗೆ ತಿಂಡಿ. ಓಡುದು ಪಿನ್ನಾಕುವ ಸೀನ್ ನೋಡಿ. ನನ್ನ ಕೈಗೆಲ್ಲ ಚುಚ್ಚಿದ್ ಗಾಯ್ಸ್. ಪಿನ್ನೆ ಮೊಟ್ಟಿಯ ಮತ್ತಿನ್ನೆಲ್ಲಿಂದ ಸೆಲ್ಫಿ ಅಲ್ಲ, ಅಲೋಶಿಯಸ್ ಅಲ್ಲಿ ಇದ್ದಾವೆ. ಇವಳು ಅಥ್ಲೆಟ್. ಹಾಯ್. ಗೈಸ್ ಮ್ಯಾರಥಾನ್ ವಾಕೆಥಾನ್ ಆಗಿದೆ. ಈಗ ಚಾ ತಿಂದಿದ್ದೇವೆ. ಒಂದು ದೊಡ್ಡ ಸಾಹಸ ಮಾಡಿ ಇವಳು ಬೊಬ್ಬೆ ಹಾಕಿ ಇವಳ ಕೈಯಿಂದ ಬೈಗಳೆಲ್ಲ ತಿಂದು ಬಂದದ್ದು.
ಟೇಸ್ಟ್ ಚಂದ ಉಂಟು. ನಮ್ಮ ಮ್ಯಾರಥಾನ್ ವಿನ್ನರ್. ವಿನ್ನರ್ ವಿನ್ನರ್ ಎಂತ ಸಿಕ್ಕಿದ್ದು ವಿನ್ನರ್ಗೆ? ನನ್ನದು ಇದು ವಿನ್ನರ್ ಜಾಸ್ತಿ ನಮಗೆ ಸಿಕ್ಕಿದೆ. ಇದರಲ್ಲಿ ತುಂಬಾ ಗೋಲ್ಡ್. ಇದು ಡೈಮಂಡ್ ಇಲ್ವಾ? ನಮ್ಮ ಡೈಮಂಡ್ ನಮ್ಮದು ಡೈಮಂಡ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೇನೆ. ನಾನಂತೂ ತುಂಬಾ ಚಂದ ಇಲ್ಲ, ಕೆಮ್ಮಿನಿಂದ ಹೊಟ್ಟೆ ಎಲ್ಲ ನೋವಾಗಿ ಕೆಮ್ಮಿ ಏನೆಲ್ಲ ಆಗಿದೆ. ಸೊ ಇವಾಗ ನಂಗೆ ಒಂದು ಸ್ವಲ್ಪ ಡ್ರೆಸ್ ಆಗಬೇಕಿತ್ತು ಗೈಸ್. ಸೆಂಡ್ ಆಫ್ ಇದು ಡ್ರೆಸ್ ಎಕ್ಸಾಮ್ಗೆ ಪ್ರಿಪರೇಷನ್ಗಿಂತ ಜಾಸ್ತಿ ಸೆಂಡ್ ಆಫ್ಗೆ ಪ್ರಿಪರೇಷನ್ ಅಂತ ಅನ್ಕೊಳ್ಬೇಡಿ ಗೈಸ್. ಬಟ್ ಒಂದು ಡ್ರೆಸ್ ತಗೊಳ್ಬೇಕಿತ್ತು. ಸೊ ಹಾಗಾಗಿ ಈಗ ಹೋಗ್ತಾ ಇದ್ದೇವೆ. ಎರಡು ತಂಗಿದೆ ತನಿಯರ ಎನ್ನಿಗೆ ಹೋಗಿ ಪೀಸ್ ತಗೊಂಡು ಬರಬೇಕು. ಗೈಸ್ ಜನಕರಿಗೆ ನನ್ನ ಮೇಲೆ ಜಾಸ್ತಿ ಪ್ರೀತಿಯಾಗಿ ಕೊಡ್ತಾಳೆ. ಇಲ್ಲ ಅದೆಂತ ಕೈ ತೊಳಿಬೇಕಲ್ಲ ಅಂತ ನೀರು ಸೊಟ್ಟಿರೋದು. ಎಂತ ಆಗ್ತಾ ಗೈಸ್ ನಂಗೆ ಸಿಕ್ಕಿದಾಳೆ. ಇಲ್ಲ ಪ್ರೀತಿಯನ್ನು ಎಲ್ಲಿ ಸತ್ತಿದೆ. ಇದನ್ನು ಕೂಡ ಬೇಡದಿದ್ರೆ ಗೈಸ್ ನನ್ನ ಅಪ್ಪನಿಗೆ ಕಾದು ಬೆಚ್ಚಾಯಿತು ಗೈಸ್. ಎಷ್ಟೊತ್ತಿಂದ ಕಾಯ್ದು ಲಿಮಿಟ್ಸ್ ಉಂಟು ನನಗೆ, ಬಚ್ಚಿತ್ತು ನನಗೆ. ಲಿಟ್ರಲಿ ನಾನು NIDNನಿಂದ MSS ತನಕ ನೋಡ್ಕೊಂಡಿದ್ದೆ. ನಾನು ಹೇಳಿದ ರಿಕ್ಷಾದಲ್ಲಿ ಬರುವ ಟೆಸ್ಟ್ 20 ರೂಪೀಸ್ ಇಬ್ಬರಿಗೆ ಅಂತ. 20 ರೂಪೀಸಲ್ಲಿ 20 ರೂಪೀಸ್ ಉಳಿತದೆ, ಮರದಿಂದ ಬೀಳ್ತದೆ 20 ರೂಪೀಸ್. ಏನು ಗೈಸ್ ಅವಳು ಬಡ್ಡಿ ಥರ ಆಗಿದ್ದಾಳೆ, ಕರಗ್ಲಿಕ್ಕೆ ಹೀಗೆ ಮಾಡ್ತಿರೋದು. ನಾನೆಂತ ಮಾಡಲಿ, ಪೂರ ಅಂತ ಹೇಳೋದಲ್ಲ. ಹೌದ್ರಿ ಸರ್ ಹೆಂಗೆ ಬರೋಣತ್ತೆ. ಅಮ್ಮ ಬರ್ಪೂಜೆರಿಗೆನಾ? ಬಾಬಣ್ಣ ನಾಯಕರ ಗಣಪನಾಯದ ರಾತ್ರಿಗೆ ಬೇಗನೆ ಬಚ್ಚಿತ್ತು, ಹಾಗೇನೆ ಹೋಗ್ತಿದ್ದೇವೆ ಈಗ. ಮುಗೀತು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ. ನಾವು ಕಮಲ ಎಲ್ಲ ನೋಡಿ ಬಂದ್ವಿ, ಸ್ವಲ್ಪನೇ ನೋಡಿದ್ವಿ, ಜಾಸ್ತಿ ನೋಡಿಕ್ ಹೋಗ್ಲಿಲ್ಲ. ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಬರ್ತಿದ್ದಾರೆ, ನಮ್ಮ ಬಿಗ್ ಬಾಸ್ ಇದು ನಮ್ಮೆಲ್ಲರ ಫೇವ್ರೇಟ್. ಅದು ಸ್ವಲ್ಪ ಲೇಟ್ ಆಗ್ಬೋದು ಬರುವಾಗ, ಅದಕ್ಕೆ ನಾವೀಗ ಮನೆಗೆ ಹೋಗ್ತಿದ್ದೇವೆ. ಲೇಟ್ ಆಗೋರೆ. ಸೊ ನಮಗೆ ಎಂತ ಆಯ್ತು ಅಂದ್ರೆ, ಇವಳು ನನ್ನ ನಡ್ಕೊಂಡೆಲ್ಲ ಬಂದು ನನ್ನ ಚಪ್ಪಲಿ ಹೀಲ್ಸ್ ಹಾಕಿದ್ದೆ, ಹಾಗೆ ನನಗೆ ಕಾಲೆಲ್ಲ ಸ್ವಲ್ಪ ನೋವಾಯಿತು. ಹಾಗೆ ಈಗ ಬಾಕಣ ನಾವು ಗೋಬಿ ಮಂಚೂರಿ ತಂದೋಳ ಏನಕ್ಕ ಬಾಯಿಗೆ ಕೊಡ್ತಾಳೆ ಅಷ್ಟೇ ಗೈಸ್. ಇನ್ನು ನಂಗೆ ಹೋಗಿ ಆಯ್ತಿಲ್ವಾ, ಇನ್ನು ಹೋಗಿ ನಂಗೆ ಮ್ಯಾಥ್ಸ್ ಎಲ್ಲ ಕಲೀಲಿಕ್ಕೆ ಉಂಟು. ಹೇಳ್ತಾನೆ ನಮ್ಮ ಅಕ್ಕ ಯಾಕೆ ಮಂಗಳೂರಿಂದ ಇಲ್ಲಿಗೆ ಬಂದದಂತ. ಯಾಕಂದ್ರೆ ಸೋಮವಾರ ರಜೆ, ರಿಪಬ್ಲಿಕ್ ಡೇ ಅಲ್ಲ ಅಲ್ಲ, ಕೊಳಿದಿಲ್ಲಿಕ್ಕೆ, ನಾಟಿ ಕೋಳಿ ತಿನ್ಲಿಕ್ಕೆ ಬೇಕಾಗಿ ಅವಳು ಮಂಗಳೂರಿಂದ ಇಲ್ಲಿಗೆ ಬಂದಿದ್ದಾಳೆ ಗೈಸ್, ಧರ್ಮಕ್ಕೆ. ಯಾರು ಬಿಡ್ತಾರೆ ಫ್ರೆಂಡ್ಸ್? ಅಲ್ಲಿ ನೋಡಿದ್ರೆ ಖಾಲಿ ಮೂಲಂಗಿ ಒಂದು ಸಾರು ಮಾಡ್ತಾರೆ, ಆ ಸಾರು ಒಂದು ನೀರಿಗೆ ಒಂದು ಮೆಣಸು ನೋಡಿ ಅದಕ್ಕೆ 4 ಮೂಲಂಗಿ ಕಟ್ ಮಾಡಿ ಹಾಕಿದಾಗಿರ್ತದೆ ಸಾರು. ಸ್ವಲ್ಪ ಉಪ್ಪು ಖಾರ ಹಾಕ್ತಾರೆ. ಇದೇ ಇಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಅಂತ ಹೇಳಿದ್ರೆ ಫುಲ್ ಎಣ್ಣೆ ಹಾಕಿ ಕೊಡ್ತಾರೆ ಒಂದಷ್ಟು. ಎಂತ ಮಾಡ್ಬೇಕು, ಯಾರು ತಿಂತವೆ ಆದ್ರೂ ಸಹ ತಿಂತವೆ ಕಣ್ಣು ಮುಚ್ಚಿಕೊಂಡು. ಎಂತ ಮಾಡ, ಕಣ್ಣು ಮುಚ್ಚಿ ತಿನ್ಬೇಡ ಅಕ್ಕ, ಎಲ್ಲೆಲ್ಲಿ ಹೋಗ್ತದೆ. ಇಲ್ಲ ಬಾಯಿ ಅಕ್ಕನ. ಸೊ ಗೈಸ್ ನನ್ನ ಅಮ್ಮ ಮಾಡಿದ್ದು ಯಾವಾಗಲೂ ಚಂದವೇ ಆಗ್ತಿತ್ತು, ಇವತ್ತು ಯಾಕೋ ಒಂದು ಸ್ವಲ್ಪ ಟೇಸ್ಟ್ ಕಮ್ಮಿ ಆಗಿದೆ. ಯಾಕೆಂದ್ರೆ ಅದು ಕೋಳಿ ಒಳ್ಳೆ ಇಲ್ಲ, ಅದಕ್ಕೆ. ನನ್ನ ಅಮ್ಮ ಯಾಕೋ
ಕೋಳಿ ಸಾರಿ ಈ ಸಲ ಚಂದ ಮಾಡಲಿಲ್ಲ. ಇಲ್ಲಿ ಇವತ್ತು ನನ್ನ ಮುಂದೆ ಚಂದ ಆಗ್ತಿತ್ತು, ಎಂತ ರೀಸನ್ ಅಂತ ಗೊತ್ತಿಲ್ಲ. ಇಲ್ಲ ಯಾವಾಗ್ಲಿನ ಅಷ್ಟು ಚಂದ ಇಲ್ಲ, ಪಸೆ ಇಲ್ಲ. ನಿನ್ನೆ ನಾವು ಕಂಬಳಕ್ಕೆಲ್ಲ ಹೋಗಿ ಬಂದ್ವಿ, ಈಗ ನಾವು ತಿಂತಾ ಇದ್ದಾವೆ. ರೊಟ್ಟಿ ಅಮ್ಮ ಮಾಡಿದ್ದಾರೆ, ಚಂದ ಉಂಟು, ಸೆಟ್ ಉಂಟು. ನೋಡಿ ಅಂತೆ ನಮ್ಮ ಮನೆಗೆ ಅರ್ಜೆಂಟ್ ಆಗಿ ಬೊಗಳ್ಲಿಕ್ಕೆ ನಾಯಿ ಇಲ್ಲ ಅಂತ ನಾಯಿ ಇಟ್ಕೊಂಡ್ ಬಂದಿದ್ರು. ಅದ್ರ ಹೆಸರು ಗೋಂಗ್ರ ಅಂತೇಳಿ, ಡೋಗ್ರಿ. ಹಾ ಡೋಗ್ರ ಅಂತ ಹೇಳಿ. ಅದಕ್ಕೆ ಹುಷಾರ್ಸಲಿಲ್ಲ. ನಾನು 10-12 ಸಲ ಹೇಳಿದೆ ಬೇಡ, ಅದು ನಮಗೆ ಬೇಡ ಬೇಡ ಅಂತ. ಅಪ್ಪ ಸಮಸ ಹಠದಲ್ಲಿ ಕೇಳಲೇ ಇಲ್ಲ. ಅವ್ರು ತಂದು ಸಾಯ್ತು. ತಂದು 2 ದಿವಸ ಹುಷಾರ್ಸಿಲ್ಲದೆ ತಿನ್ಲಿಕ್ಕೆ ಆಗದೆ ಇವರೇ ನರ್ಕ ಬರ್ತಿದ್ರು ಅದಕ್ಕೆ ತಿನ್ನಿಸ್ಲಿಕ್ಕೆಲ್ಲ. ಈಗ ವಾಪಸ್ ಪ್ಲಾನ್ ಹಾಕಿದ್ದಾರೆ ಕೊಟ್ಟು ಬರುವ ಅಂತ. ಇಲ್ಲಿ ನಾವು ತೋರಿಸ್ತೇವೆ ನಮ್ಮ ಡೋಂಗ್ರ. ಬೇಡ 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 ತೋರಿಸುದು ಬೇಡ, ಬೇಡ ತೋರಿಸುವ. ಒಂದಾಗ್ತದೆ ತೋರಿಸ. ಸುಮ್ಮನೆ ಕಣ್ಣು ಹುಟ್ಟಿದ್ರೆ ಹಣ್ಣಲ್ಲ ಅದಾಗ ತುಲೆ ಅಪ್ಪ ಐತೆ ಸೆಟ್ ಮಾಡ್ತಂದಲ್ಲ ಕೊರಿಯರ ಏನು ಅಂಚನೆ ಅವಳ అందులో ఇన్పుట్ మరి వాళ్ళు అయితే పుడియ వాళ్ళు దూరం ఉంటుంది ಹೈತರಾರ್ಬಿಡಿ ಕೊರೆಪುಲ್ನೇ ಇದ್ದಾವ ನಮ್ಮಕ್ಕ. ನೋಡಿ ಅಂತೆ ನಮ್ಮ ಮನೆಯಲ್ಲಿ ಅರಿವೆ ಬಿತ್ತು ಹಾಕಿದ್ದಾರೆ. ಒಳ್ಳೆ ಇದ್ರಾಗೆ ಬಂದಿದೆ, ಅದು ಮಾತ್ರ ಇರುವೆ ಆಗಿ ನೋಡಿ ತುಂಬಾ ಆಗಿದೆ ಹಾಕಿದ್ದು. ಚಂದ ಬಂದಿದೆ. ಮತ್ತೆ ಇನ್ನು ಪಲ್ಯ ಮಾಡುದು ಇದೆ. ಇನ್ನು ಪ್ರಾಪ್ತಿಗೆ ಯಾವಾಗಲೂ ಮಧ್ಯಾಹ್ನ ಇದೇ ಪಲ್ಯ ಇರ್ತದೆ ಗ್ಯಾರಂಟಿ. ಇವತ್ತು ಮಾತ್ರ ಸೆಟ್ ಬಿಸಿಲುಂಟು ನೋಡಿ ಅಂತೆ. ಚಂದ ನೋಡ್ತೀವಿ ನಮ್ಮ ವಾತಾವರಣ ಅಂತ. ಇದು ನೀರು ಹಾಕುದು ನಾವು ಗಿಡಕ್ಕೆ, ನಮ್ಮಿ ತರಕಾರಿಗೆಲ್ಲ. ನಾನು ನಿಮಗೆ ನಮ್ಮ ಮನೆಯ ಡೋಂಗ್ರನನ್ನು ತೋರಿಸ್ತೇನೆ. ದೊಡ್ಡ ಕಂಡು ಅಂದ್ರೆ ಕಂಡು ನಾಯಿ, ಹೆದ್ರು ಪುಕ್ಕಲ ನಾಯಿ ಗೈಸ್. ಒಂದು ನಾಯಿ ಅಂದ್ರೆ ಅದಕ್ಕೊಂದು ಗತ್ತಿರ್ಬೇಕು, ಒಂದು ನೋಡಿದ ತಕ್ಷಣ ಬೊಗಳ್ಬೇಕು. ಎಂತ ಸಿಲ್ಲ. ಫಸ್ಟ್ ದಿವಸ ಮಾತ್ರ ನನಗೆ ದೊಡ್ಡ ಜನರಾಗಿ ಬಹು ಮಾಡಿತು. ಮತ್ತೆ ಎಂತ ಅಂದ್ರೆ ಎಂತ ಸಿಲ್ಲ, ಈಗ ಮಾಡುದು ನೀವು ನೋಡ್ಬೇಕು, ಇಲಿ ತರ ಮಾಡ್ತದೆ ಅದು. ನೋಡಿ ಅಂತೆ ಗೈಸ್, ತುಂಬಾ ಹಠದಲ್ಲಿ ತಂದದ್ದು ನನ್ನ ಅಪ್ಪ ಅಮ್ಮ. ಎಂತ ಸಹ ಪ್ರಯೋಜನ ಇಲ್ಲ. ನೋಡಿ ಅದು ಒಣಗಿ ಆಗಿ ಅದರಲ್ಲಿ ಎಲುಬು ಎಲ್ಲ ಕಾಣ್ತಾ ಉಂಟು ಅದರ ಹೊಟ್ಟೆದ್ದು. ಈಗ ಕಲ್ವನಾಗೆ ಮಾಡ್ತಾ ಉಂಟು ಹೆದ್ರಿ. ಫ್ರೆಂಡ್ಸಿಗೆ ಎಂತ ಮಾಡ್ತಿದ್ದೇವೆ ಅಂದ್ರೆ, ಪ್ರಾಪ್ತಿಗೆ ಟ್ರಿಗ್ನೋಮೆಟ್ರಿ ಹೇಳಿಕೊಡ್ತಿದ್ದೆ ನಾನು. ಅವಳು ಕೂಡ ಕಲಿತಿದ್ದಾಳೆ. ತುಂಬ ಪ್ರಾಬ್ಲಮ್ಸ್ ಒಂದು ರಾಶಿ ಉಂಟು ಸಾಲ್ವ್ ಮಾಡಲಿಕ್ಕೆ. ನೋಡಿ ಮ್ಯಾಥ್ಸ್ ಎಲ್ಲಿಂಟು ಎಲ್ಲಿಂಟು ಅಪ್ಪ ಗವಿ ಬಂಚಿರಿತಾ ಇರ್ತೀರ. ಇವಾಗ ಇವಳು ಈ ತರ ಡ್ರಾಮಾ ಮಾಡ್ತಾಳೆ, ಮತ್ತೆ ನನಗಿಂತ ಜಾಸ್ತಿ ಅವಳು ತಿಂತಾಳೆ ಬಟ್ಟಿ. ಇಲ್ಲ ನಾನು ನಿನ್ನೆ ಮತ್ತೆ ನಾನು ನಿನ್ನೆ ಪ್ರಾಪ್ತಿಗೋಸ್ಕರ ಮೂಸ್ ತಂದಿದ್ದೆ. ಯಾವಗಳು ಬೊಬ್ಬೆ ಹಾಕಿಕೊಂಡಿತ್ತಿದ್ಲು. ಮೂಸ್ ಚಂದ ಉಂಟು, ಚಂದ ಉಂಟು. ಎಂತ ಗೈಸ್ ಅದು ಸ್ವೀಟ್, ಅದನ್ನೆಲ್ಲ ತಿನ್ಬಾರ್ದು. ಇದು ನನ್ನದು ನೋಡಿ, ಇದು ಇದೆ ಮೂಸ್. ಓ ಇದು ಸ್ಪೂನ್ ಹಾಕಲಿ ಜಾಗ ಉಂಟಾ? ಇವತ್ತು ಸೇಮಿಗೆಗೆ ಅಮ್ಮಂದು ನನಗೆ ಈ ತರ ರೆಡಿ ಆಗ್ತಾ ಉಂಟು. ಸ್ವೀಟ್ ಎಲ್ಲ ಇಷ್ಟ ಆಗುದಿಲ್ಲ ಗೈಸ್. ನನಗೆ ಚಾಕ್ಲೇಟ್ಸ್ ಎಲ್ಲ ನನಗೆ ಅಷ್ಟು ಇಷ್ಟ ಆಗುದಿಲ್ಲ. ಎಲ್ಲ ಚಾಕ್ಲೇಟ್ಸ್ ನಾನು ಅಷ್ಟು ತಿನ್ನುದಿಲ್ಲ. ಚಾಕಿ ಒಂದು ಡಬ್ಬ ತಿಂತಾಳೆ. ಹೌದು. ಅಪ್ಪ ಇದೊಂದು ಎಂತ ಸ್ವೀಟ್. ಇಲ್ಲೇ ಸ್ವೀಟ್ ಇಲ್ಲೇ ಚಂದ ಉಂಟು. ಹಾಗೆ ಈಗ ಮ್ಯಾಥ್ಸ್ ಎಲ್ಲ ಸಾಲ್ವ್ ಮಾಡ್ತಿದ್ದಾಳೆ. ನನ್ನ ತಲೆ ಸಹ ತಿಂದು ಅರ್ಧವಾಸಿ. ಸಾಲ್ವ್ ಮಾಡೋದಲ್ಲ, ನರಕ ಬರುದು ಮತ್ತೆಂತದಲ್ಲ. ಸೊ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನು ಹೇಳ್ತೇನೆ, ಇದನ್ನೆಲ್ಲ ನೀವು ತಲೆಗೆಡ್ಸ್ಕೊಳ್ಬೇಡಿ. ನಾವು ಹಾಗೆ ಇರ್ತೇವೆ, ಮಾತ್ರ ನಾವು ಸರಿ ಇದ್ದೇವೆ ಆಯ್ತು ಗೈಸ್. ಬೇರೆ ಎಲ್ಲ ಫ್ರೆಂಡ್ಸ್ ಇರೋರ್ಗಿಂತ ಅಕ್ಕ ತಂಗಿಯವ್ರಿಗಿಂತ ನಾವು ಸ್ವಲ್ಪ ಬೆಸ್ಟ್ ಇದ್ದೇವೆ ಅಲ್ಲ, ನಂಗೆ ಹಾಗೆ ಅನಿಸ್ತದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ. ಇನ್ನಷ್ಟು ಹೆಚ್ಚಿನ ವ್ಲಾಗ್ಸ್ಗೆ ಬೇಕಾಗಿ ವ್ಲಾಗ್ಸ್ ಬಂಗದಲ್ಲಿ ಬರ್ತಾ ಉಂಟು, ಹಾಕ್ಲಿಕ್ಕೆ ಟ್ರೈ ಮಾಡ್ತೇವೆ ಫ್ರೆಂಡ್ಸ್. ಸೊ ವ್ಲಾಗ್ಸ್ಗೆ ಬೇಕಾಗಿ ನಮ್ಮ ಚಾನೆಲ್ನ ಆಯ್ತು ಮೂಸು ಬಿತ್ತು. ನೀವು ನಮಗೆ ಲೈಕ್ ಕಮೆಂಟ್ ಎಲ್ಲ ಚಂದದ ಹಾಕಿದ್ರೆ ನಮ್ಗೆ ಇನ್ನೂ ವ್ಲಾಗ್ ಮಾಡ್ಬೇಕು ಅಂತ ಒಂಥರ ಇಂಟ್ರೆಸ್ಟ್ ಬರ್ತದೆ. ಅಂಡ್ ವ್ಯೂಸ್ ಎಲ್ಲ ಜಾಸ್ತಿ ಬಂದಾಗ ಇಂಟ್ರೆಸ್ಟ್ ಬರ್ತದೆ. ಇಲ್ಲದಿದ್ರೆ ಸಾಯಿ ಅಂತ ಅನಿಸ್ತದೆ. ಮತ್ತೆ ಥರ್ಡ್ ಪೇಮೆಂಟ್ ಸಹ ಬಂತು. ಥರ್ಡ್ ಪೇಮೆಂಟ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇಂದಲೇ ಅದದು. ಸೊ ಅದರಿಂದ ಅದು ಖಾಲಿ ಸಾಯ್ತು. ಸರಿ, ಬಾಯ್ ಬಾಯ್. ನಮಗೆ ತುಂಬಾ ದುಡ್ಡು ಬರುತ್ತಿಲ್ಲ, ಅದಕ್ಕೆ ಬೇಗ ಖಾಲಿ ಆಗ್ತದೆ. ಇಲ್ಲ ಬಂದಿತ್ತು, ಅದು ನಮಗೆ ಖಾಲಿ ಆಯ್ತು. ಆಯ್ತು. ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್.